ಇನ್ನು ಮುಂದೆ ಪ್ರತಿ ಶನಿವಾರ ರಿಪಬ್ಲಿಕ್ ಕನ್ನಡ ಜನಪರವಾದ ಕೆಲಸವೊಂದನ್ನು ಮಾಡಲಿದೆ. ಜನರಿಗೆ ಎದುರಾಗೋ ಸಮಸ್ಯೆಗಳನ್ನು ಬಗೆಹರಿಸುವತ್ತ ಗಮನ ಹರಿಸ್ತೀವಿ. ಮೊನ್ನೆ ನಾವು ಈ ರಾಜಕಾರಣಿಗಳು ಏನೆಲ್ಲ ಮಾಫಿಯಾ ಮಾಡ್ತಾರೆ ಅನ್ನೋದರ ಬಗ್ಗೆ ತೋರಿಸಿದ್ವಿ ಶಾಲೆಯ ವಿಚಾರಕ್ಕೆ. ಯಾಕೆಂದರೆ 40-45 ಸಾವಿರ ಸರ್ಕಾರಿ ಶಾಲೆಗಳನ್ನು ಅದನ್ನು ಅಭಿವೃದ್ಧಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂತಂದರೆ ಎಲ್ಲ ಶಾಲೆಗಳು ಇವ್ರದ್ದೇ, ರಾಜಕಾರಣಿಗಳದ್ದು. ಬಿಡ್ತಾರಾ ಅಭಿವೃದ್ಧಿ ಮಾಡೋಕ್ಕೆ? ಅಲ್ಲಿ ಬೇಡ, ಅಲ್ಲಿ ಕಟ್ ಆಗಬೇಕು, ಇಲ್ಲಿಗೆ ಬರಬೇಕು, ಅಲ್ಲಿ ಕಟ್ ಮಾಡಬೇಕು, ಇಲ್ಲಿಗೆ ಬರಬೇಕು. ಆದರೆ ಮಧು ಬಂಗಾರಪ್ಪ ಒಂದು ಭರವಸೆ ಕೊಟ್ಟಿದ್ದಾರೆ ನಮಗೆ. ಅವ್ರನ್ನ ಕರ್ಕೊಂಬರ್ತೀನಿ, ಒಂದು ಗಂಟೆ ಪ್ರೋಗ್ರಾಮ್ ಮಾಡ್ತೀನಿ. ನಾವೊಂದು ಐಡಿಯಾ ಹೇಳಿದ್ವಿ, ಸರ್ಕಾರಿ ಶಾಲೆಗಳನ್ನ ಹೇಗೆ ಉಳಿಸೋದು ಅಂತೇಳಿ. ಎಲ್ಲ ಹಳೆ ವಿದ್ಯಾರ್ಥಿಗಳು ಸೇರಿ 1000 ಶಾಲೆಯ ವಿದ್ಯಾರ್ಥಿಗಳು ಸೇರಿ ವಾಟ್ಸಪ್ ಗ್ರೂಪ್ ಮಾಡಿ ದುಡ್ಡು ಹಾಕಿ ಶಾಲೆ ಕಟ್ಕೊಂಡು ನಮ್ಮದೇ ಶಾಲೆ ಅಂತ ಮಾಡ್ಕೊಂಡ್ಬಿಡೋದು. ಅದು ಮಾತ್ರ ನಮಗಿರುವಂಥ ಅವಕಾಶ. ಯಾಕೆಂದರೆ ಕನ್ನಡ ಉಳಿಬೇಕು ಅಂತಂದರೆ ಕನ್ನಡ ಶಾಲೆಗಳನ್ನ ಉಳಿಸಲೇಬೇಕಾಗಿದೆ. ಇವತ್ತು ನಾವು ಸರ್ಕಾರಿ ಆಸ್ಪತ್ರೆಗಳ ಅವ್ಯವಹಾರದ ಬಗ್ಗೆ ಒಂದು ಸ್ಟೋರಿ ಮಾಡ್ತೀವಿ. ಆಮೇಲೆ ಯಾರ್ದೆಲ್ಲ ರಾಜಕಾರಣಿಗಳ ಸರ್ಕಾರಿ ಆಸ್ಪತ್ರೆಗಳಿದೆ ಅಂಥವರು ಈ ಸರ್ಕಾರಿ ಆಸ್ಪತ್ರೆಗಳನ್ನು ರಿಪೇರಿ ಮಾಡೋದು ಹೌದಾ, ಬೇಕಾ ಅವ್ರಿಗೆ? ಬನ್ನಿ ಇದರ ಬಗ್ಗೆ ಒಂದು ಸ್ಟೋರಿ. ನಾಯಿ ಕೊಡೆಯಂತೆ ಮೇಲೇಳ್ತಿವೆ ಖಾಸಗಿ ಆಸ್ಪತ್ರೆಗಳು. ರಾಜಕಾರಣಿಗಳಿಗೆ ಕಾಣಿಸ್ತಿಲ್ಲ ಸರ್ಕಾರಿ ಆಸ್ಪತ್ರೆ ಗೋಳು. ಪ್ರತಿ ಚುನಾವಣೆಯಲ್ಲಿಯೂ ಆರೋಗ್ಯಯುತ ಭರವಸೆಯನ್ನು ನೀಡುತ್ತಾ ಅಧಿಕಾರಕ್ಕೆ ಬರೋ ರಾಜಕೀಯ ಪಕ್ಷಗಳು ಅಧಿಕಾರಕ್ಕೇರಿದ ಬಳಿಕ ಸರ್ಕಾರಿ ವೈದ್ಯಕೀಯ ಸಂಸ್ಥೆಗಳ ಮೇಲಿನ ರೋಗಿಗಳ ಭಾರ ಇಳಿಸೋ ಕೆಲಸ ಮಾಡಿಲ್ಲ. ಆದ್ದರಿಂದ ಕಾರ್ಪೊರೇಟ್ ಆಸ್ಪತ್ರೆಗಳು ನಾಯಿ ಕೊಡೆಗಳಂತೆ ತಲೆ ಎತ್ತುತ್ತಿದ್ರೆ, ಬಡ ಮಧ್ಯಮ ವರ್ಗದವರು ಚಿಕಿತ್ಸೆಗಾಗಿ ಸರ್ಕಾರಿ ಆಸ್ಪತ್ರೆಗಳ ಆವರಣದಲ್ಲಿ ದಿನವಿಡೀ ಕಾಯುವುದು ತಪ್ಪುತ್ತಿಲ್ಲ. ಸರ್ಕಾರಿ ಆಸ್ಪತ್ರೆ ಸ್ಥಿತಿ ಆ ದೇವರಿಗೆ ಪ್ರೀತಿ. ಆ ಕಡೆ ಮೂಲ ಸೌಕರ್ಯದ ಕೊರತೆ, ಈ ಕಡೆ ತಜ್ಞ ವೈದ್ಯರ ಹುದ್ದೆಗಳು ಖಾಲಿ. ಇನ್ನೊಂದೆಡೆ ಗುತ್ತಿಗೆಯಡಿ ಸಿಬ್ಬಂದಿ ನೇಮಕಾತಿ, ಮಗದೊಂದೆಡೆ ವೈದ್ಯಕೀಯ ಉಪಕರಣಗಳ ಅಸಮರ್ಪಕ ನಿರ್ವಹಣೆಯಿಂದ ಸರ್ಕಾರಿ ಆಸ್ಪತ್ರೆಗಳ ಚಿಕಿತ್ಸಾ ಗುಣಮಟ್ಟವೇ ಕುಸಿದಿದೆ. ಹೀಗಾಗಿ ತುರ್ತು ಸಂದರ್ಭದಲ್ಲಿ ಎಲ್ಲ ವರ್ಗದವರಿಗೆ ಖಾಸಗಿ ಆಸ್ಪತ್ರೆಗಳೇ ಬೇಕಾಗುತ್ತವೆ. ಅಲ್ಲಿನ ಚಿಕಿತ್ಸೆ ದೈಹಿಕ ಕಾಯಿಲೆಗಳನ್ನು ವಾಸಿ ಮಾಡಿದರೂ ಚಿಕಿತ್ಸಾ ವೆಚ್ಚವು ಕುಟುಂಬವನ್ನ ಆರ್ಥಿಕ ಸಂಕಷ್ಟಕ್ಕೆ ನೂಕುತ್ತಿವೆ. ಜನರ ಆರೋಗ್ಯ ವೃದ್ಧಿಗೆ ವಾರ್ಡ್ ಮಟ್ಟದಲ್ಲಿ ಪ್ರಾರಂಭಿಸಲಾದ ನಮ್ಮ ಕ್ಲಿನಿಕ್ಗಳಲ್ಲಿ ವೈದ್ಯರ ಕೊರತೆ ಇದೆ. ಬೆಂಗಳೂರಲ್ಲೇ ಬಿಜೆಪಿ ರಾಜ್ಯ ಸರ್ಕಾರ 2022ರಲ್ಲೇ 108 ಕ್ಲಿನಿಕ್ಗಳಿಗೆ ಚಾಲನೆ ನೀಡಿತ್ತು. ಇಲ್ಲಿ ಜ್ವರದಂತಹ ಸಾಮಾನ್ಯ ಸಮಸ್ಯೆಗಳಿಗೆ ಚಿಕಿತ್ಸೆ ನೀಡಲಾಗುತ್ತೆ. ಆದರೆ ಬಹುತೇಕ ಕ್ಲಿನಿಕ್ಗಳಲ್ಲಿ ನಿತ್ಯ ಭೇಟಿ ನೀಡುವ ರೋಗಿಗಳ ಸಂಖ್ಯೆ 2 ಅಂಕಿ ತಲುಪುತ್ತಿಲ್ಲ. ಬಸವನಗುಡಿ, ಶಿವಾಜಿನಗರ, ಚಿಕ್ಕಪೇಟೆ, ಜಯನಗರ, ಮಹದೇವಪುರ, ಯಲಹಂಕ ಸೇರಿದಂತೆ ಬಹುತೇಕ ಕಡೆ ಸಂದಿಗೊಂದಿಗಳಲ್ಲಿರುವಂತಹ ಬಿಬಿಎಂಪಿ ಕಟ್ಟಡದಲ್ಲಿ ನಮ್ಮ ಕ್ಲಿನಿಕ್ ನಡೆಸಲಾಗ್ತಾ ಇದೆ. ಇದರಿಂದ ಯಾರಿಗೆ ಸ್ವಾಮಿ ಲಾಭ ಆಗುತ್ತೆ? ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಈ ಕ್ಲಿನಿಕ್ಗಳಿದೆಯಲ್ಲ, ಬಿಜೆಪಿ ಸರ್ಕಾರದ ಅವಧಿಯೆಲ್ಲ ಆಯಿತು. ಇಲ್ಲಿ ಕೇವಲ ಜ್ವರಕ್ಕೆ ಮಾತ್ರ ನಿಮ್ಗೆ ಔಷಧ ಕೊಡ್ತಾರೆ. ಆಮೇಲೆ ಜ್ವರದ ಔಷಧ ಈಗ ಎಷ್ಟಾಗಿದೆ ಅಂತಂದರೆ ನೋಡಿ ಸರ್, ನಾನು ಫಾರ್ಮಸಿ ಸ್ವಲ್ಪ ಮಾಡಿರೋದ್ರಿಂದ ಹೇಳ್ತಾ ಇದ್ದೀನಿ. ಜ್ವರಕ್ಕಿರೋದು ಒಂದೇ ಔಷಧ, ಪ್ಯಾರಾಸಿಟಮಾಲ್. ಆಮೇಲೆ ಡೋಲೋ 650 ಅಂತ ಬಂತಲ್ಲ, ಅಲ್ಲೇನು ಕೊಡ್ತಾರೆ? ಡೋಲೋ 650 ಅಂದರೆ ಏನು ಗೊತ್ತಾ? ಅದು ಡೋಲೋ 650 ಅಂದರೆ ಜ್ವರ ಮತ್ತು ಮೈಕೈ ನೋವಿಗೆ ಕೊಡುವಂಥ ಒಂದು ಔಷಧ. ಅದರಲ್ಲಿ 2 ಐಟಮ್ ಇರುತ್ತೆ. ಒಂದು ಮೈಕೈ ನೋವಿನ ಔಷಧ. ಆ ಮೈಕೈ ನೋವಿಗೆ 2 ಔಷಧ ಜಗತ್ತಲ್ಲಿರೋದು. ಒಂದು ಡೈಕ್ಲೋಫಿನಾಕ್ ಸೋಡಿಯಂ, ಮತ್ತೊಂದು ಐಬ್ರೂಫೆನ್. ಡೈಕ್ಲೋಫಿನಾಕ್ ಸೋಡಿಯಂ ಮತ್ತು ಪ್ಯಾರಾಸಿಟಮಾಲ್ ಜೊತೆಗೆ ಸೇರಿ ಬೇರೆ ಡೋಲೋ. ಡೈಕ್ಲೋಫಿನಾಕ್ ಸೋಡಿಯಂ ಮತ್ತು ಪ್ಯಾರಾಸಿಟಮಾಲ್ 2 ಸೇರಿ ಡೋಲೋ ಆತೆ ಅಷ್ಟೇ 650. ಹಾಗೆ ಬೇರೆ ಸಾವಿರಾರು ಕಂಪನಿಗಳಿದೆ. ಅದಕ್ಕೆ ಬ್ರ್ಯಾಂಡ್ ಕಾರಣಕ್ಕಾಗಿ ₹2, ₹3 ಒಂದು ಟ್ಯಾಬ್ಲೆಟ್ಗೆ ಬೆಲೆ ಇರುತ್ತೆ. ಈ ಜನರಿಕ್ ಔಷಧ ಇದೆಯಲ್ಲ, ಅದಕ್ಕೆ ಬ್ರ್ಯಾಂಡ್ ಇರೋದಿಲ್ಲ. ಅದೇ ₹2, ₹3 15 ಪೈಸೆ 20 ಪೈಸೆಗೆ ಸಿಗುತ್ತೆ. ಹಾಗಾಗಿ ಜನರಿಕ್ ಔಷಧ ಅಂತಂದರೆ ಅದು ಕೆಟ್ಟ ಔಷಧ ಅಂತ ಅಂದ್ಕೋಬೇಡಿ. ಅದೇ ಔಷಧ, ಅದಕ್ಕೆ ಕವರ್ ಮಾಡಿದ್ದಾರೆ, ಇದಕ್ಕೆ ಕವರ್ ಮಾಡಿಲ್ಲ. ಹೇಗೆ ಚಿಕನ್ ಸುಕ್ಕ ಗಾಡಿಯಲ್ಲಿ ತಿಂದಾಗ ₹25 ಸಿಗುತ್ತೆ, 5 ಸ್ಟಾರಲ್ಲಿ ಹೋದಾಗ ₹500, ಅಷ್ಟೇ ವ್ಯತ್ಯಾಸ, ಬೇರೆ ಏನಿಲ್ಲ. ಈ ಸರ್ಕಾರಿ ಆಸ್ಪತ್ರೆಗಳ ಅವ್ಯವಸ್ಥೆ. ಅದರ ಜೊತೆಗೆ ಹೇಳ್ತೀನಿ ವೀಕ್ಷಕರೇ, ಪ್ರತಿ ಶನಿವಾರ ಇಂಥ ಒಂದು ಕಾರ್ಯಕ್ರಮಗಳನ್ನು ತರ್ತೀನಿ, ಜನಪರವಾಗಿರುವಂಥದ್ದು. ಕಮೆಂಟ್ ಮಾಡಿ ಮುಂದಿನ ವಾರ ಯಾವುದು ಮಾಡಬೇಕು ಅಂತೇಳಿ. ಎಷ್ಟು ರಾಜಕಾರಣಿಗಳು ಸರ್ಕಾರಿ ಆಸ್ಪತ್ರೆಗೆ ಬರ್ತಾರೆ?
ಸರ್ಕಾರಿ ಆಸ್ಪತ್ರೆ ಚಿಕಿತ್ಸೆ ಪಡೆದ ರಾಜಕಾರಣಿಗಳೆಷ್ಟು? ಏಕಾಏಕಿ ಯಾರಾದರೂ ಆಸ್ಪತ್ರೆಗೆ ಬಂದರೆ ಅಲ್ಲಿ ಕಾಣಿಸೋದೇನು? ಆಸ್ಪತ್ರೆಗಳಲ್ಲಿ ಹಂದಿಗಳು ರಾಜಾರೋಷವಾಗಿ ಓಡಾಡ್ತವೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ನಾಯಿಗಳು ಓಡಾಡೋದು ಕಾಮನ್. ಕೆಲವೊಮ್ಮೆ ರೋಗಿಯ ಆಹಾರವನ್ನೇ ತಿಂದ ಉದಾಹರಣೆಗಳಿದೆ ನಾಯಿಗಳು. ಕೆಲವೊಮ್ಮೆ ಹಸುಗೂಸುಗಳನ್ನು ಹೊತ್ತೊಯ್ದಿವೆ ನಾಯಿಗಳು. ಕೆಲ ಆಸ್ಪತ್ರೆಗಳಲ್ಲಿ ಕಾಯಿಲೆ ವಾಸಿಯಾಗಲ್ಲ, ಹೆಚ್ಚಾಗತ್ತೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಬೆಡ್ಡಿಗೂ ಕೊರತೆ ಇರುತ್ತೆ. ಸರ್ಕಾರಿ ಆಸ್ಪತ್ರೆ ಒಂದು ಬೆಡ್ ಮೇಲೆ ಇಬ್ಬಿಬ್ಬರಿಗೆ ಚಿಕಿತ್ಸೆ ಕೊಡ್ತಾರೆ. ಇಬ್ಬರು ಬಾಣಂತಿಯರ ಮಲಗಿದಂಥ ಉದಾಹರಣೆಗಳನ್ನು ನಾವೇ ತೋರಿಸಿದ್ದೀವಿ. ಎಷ್ಟು ಉದಾಹರಣೆ ಬೇಕು, ಎಷ್ಟು ದೃಶ್ಯಗಳು ಬೇಕು. ಆದರೆ ನಮ್ಮ ರಾಜಕಾರಣಿಗಳಿಗೆ ಐಷಾರಾಮಿ ಆಸ್ಪತ್ರೆ ಬೇಕು. ನಾವು ವೋಟ್ ಹಾಕಿದವರು, ತೆರಿಗೆ ಕಟ್ಟದವರು ನಮಗೆ ಸರ್ಕಾರಿ ಆಸ್ಪತ್ರೆ ಕೊಡಿ, ಆದರೆ ವ್ಯವಸ್ಥೆ ಕೊಟ್ರಾ? ಇಲ್ಲ. ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದ ಒಬ್ಬ ರಾಜಕಾರಣಿ ಇದಾನ? ಇಲ್ಲ. ದುರ್ಬೀನ್ ಹಾಕಿ ಹುಡುಕಿದ್ರು ಓರ್ವ ನಾಯಕ ಸಿಗೋದಿಲ್ಲ. ಯಾರಿದ್ದಾರೆ? ಆದರೆ ಆಸ್ಪತ್ರೆಗಳನ್ನು ನಡೆಸೋದು ಯಾರು? ದೊಡ್ಡ ದೊಡ್ಡ ಆಸ್ಪತ್ರೆಗಳ ಮಾಲೀಕರೇ ರಾಜಕಾರಣಿಗಳು. ಸರ್ಕಾರಿ ಆಸ್ಪತ್ರೆ ವೈದ್ಯರೇ ಖಾಸಗಿ ಆಸ್ಪತ್ರೆ ನಡೆಸ್ತಾರೆ. ನಮಗೆ ಅನೇಕ ದೂರು ಬರುತ್ತೆ. ತಮ್ಮ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಳ್ಳಿ ಅಂತ ಹೇಳ್ತಾರೆ. ಆಸ್ಪತ್ರೆ ಸರ್ಕಾರಿ ವೈದ್ಯ ಅಲ್ಲಿ ಮತ್ತೊಂದು ಮಾಡಿರ್ತಾನೆ. ಆಮೇಲೆ ಖಾಸಗಿ ಆಸ್ಪತ್ರೆಯಲ್ಲಿ ಸಿಗುವಂಥ ಸಂಬಳ ಇಲ್ಲಿ ಸಿಗೋದಿಲ್ಲ ಅವ್ರಿಗೆ. ಪಾಪ ಡಾಕ್ಟ್ರುಗಳಾದ್ರೂ ಏನು ಮಾಡೋದು? ನಾನು ಡಾಕ್ಟ್ರ ತಪ್ಪು ಅಂತ ಹೇಳಲ್ಲ. ಸರ್ಕಾರ ಅವರಿಗೆ ಒಳ್ಳೆ ಸಂಬಳ ಕೊಟ್ಟರೆ ಖಂಡಿತವಾಗ್ಲೂ ಸರ್ಕಾರಿ ಆಸ್ಪತ್ರೆಗೆ ಬರ್ತಾರೆ. ಇಲ್ಲಿರುವಂತ ಈ ಒಂದು ಗುಡ್ಡ ಕುಸಿದ ಪರಿಣಾಮ ಯಾವ ರೀತಿಯಾಗಿತ್ತು ಅಂತಂದ್ರೆ, ಗಂಗಾವಳಿ ನದಿ ಪಕ್ಕದಲ್ಲಿರುವಂತಹ ಉಳುವರ್ ಎನ್ನುವ ಗ್ರಾಮ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ. ಮನೆ ಮಠ ಏನಿಲ್ಲ, ಎಲ್ಲ ಹೋಗ್ಬಿಟ್ಟಿದೆ. ಇವತ್ತು ರಿಪಬ್ಲಿಕ್ ಕನ್ನಡ ಮಾಡಿದಂತ ಒಂದು ವರದಿಯಿಂದಾಗಿ ಎಚ್ಚೆತ್ತುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ, ಸಚಿವರು ಕೂಡ ಮಾಡಿದ್ದಾರೆ. 2 ಗಂಟೆಗೆ ಸುದ್ದಿ ಮೂಡಿಸಿದ್ದು 6 ಗಂಟೆಗೆ ಎಲ್ಲ ಸಚಿವರು ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡೋಗಿದ್ದಾರೆ. ಎಲ್ಲಾ ಜನರಿಗೂ 1,20,000 ಮತ್ತೆ ಅವರಿಗೆ ಮನೆಗೆ 5 ಲಕ್ಷ. ಈ ಸುದ್ದಿಯನ್ನ ಎಲ್ಲ ಒಂದು ಅಧಿಕಾರಿಗಳಿಗೆ ಮೂಡಿಸಿದ್ದಕ್ಕಾಗಿ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಹೇಳಿ ಇಷ್ಟಪಡ್ತೇವೆ. ಮನೆನೂ ಕೊಡ್ತೇವೆ, ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಆಗದೆ ಇದ್ದಂಗೆ ಹೆಲ್ಪ್ ಮಾಡ್ತೇವೆ. 1,20,000 ಮನೆ ಯಾರ್ದ್ರ ಡ್ಯಾಮೇಜ್ ಆಗಿದೆ ಅದನ್ನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ನಮ್ಮ ಕಷ್ಟಕ್ಕೆ ನೀವು ರಿಪಬ್ಲಿಕ್ ಕನ್ನಡದವರಾದಂತ ನೀವು ನೆರವಾಗಿರುತ್ತೆ ನಾವು ನಂಬಿದ್ದೇವೆ. ಅವರಿಗೆ ಸೂರನ್ನ ಕಲ್ಪಿಸಿಕೊಡೋವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಕೆಲಸವನ್ನ ಮಾಡುತ್ತೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ. ನೀವು ಅದನ್ನು ಸರಿ ಹಿಡಬೇಕಾಗಿದೆ. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.